ಆರ್ಆರ್ ನಗರದ ಲಲಿತ್ ಶಾಲೆಯ ಬಳಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಕಳ್ಳ ಓಟು ಆರೋಪದಿಂದಾಗಿ ಗಲಾಟೆ ಶುರುವಾಯಿತು. ಮತದಾರರೊಬ್ಬರು ಓಟ್ ಹಾಕೋದಕ್ಕೆ ಬಂದಾಗ ಅವರ ಓಟನ್ನ ಆಲ್ರೆಡಿ ಹಾಕಿ ಆಗಿತ್ತು. ಆನಂದ್ ಎಂಬುವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಆರೋಪ ಬಂದಿದೆ. 4-5 ಜನರು ಹಲ್ಲೆ ಮಾಡಿರೋದಾಗಿ ಈಗ ಆರೋಪ ಬಂದಿದೆ. ಮತದಾರರು ಕೆಲವು ಮುಖಂಡರ ನಡುವೆ ಈ ಗಲಾಟೆ ನಡೆದಿದೆ. ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಗಲಾಟೆ ತಲುಪಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ. ಅಜಯ್, ಯಾಕೆ ಅವರ ಹೆಸರಲ್ಲಿ ಇರ್ಲಿಲ್ವಾ? ಏನ್ ನಡೀತು ಗಲಾಟೆಗೆ ಕಾರಣ? ಅಲ್ಲಿ ವೋಟ್ ಮಾಡಕ್ಕೆ ಅಂತ ಬಂದಾಗ ಅವ್ರ ಹೆಸರು ಬೇರೆ ಯಾರೋ ವೋಟ್ ಹಾಕಿದ್ರಾ? ಏನ್ ನಡೆದಿದೆ ಆಕ್ಚುಲಿ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಏನಂತಂದ್ರೆ ಲಲಿತ್ ಸ್ಕೂಲ್ ಏನಿದೆ ಆರ್ಆರ್ ನಗರ ಕ್ಷೇತ್ರದಲ್ಲಿರುವಂಥ ಲಲಿತ್ ಸ್ಕೂಲ್ ಮುಂಭಾಗದಲ್ಲಿ ನಡೆದಂಥ ಐ ಡ್ರಾಮಾ ಇದು. ಏನಂತಂದ್ರೆ ಮೊದಲಿಗೆ ಇಲ್ಲಿ ಶಿವರಾಜ್ ಅನ್ನೋರು ಏನಿದ್ದಾರೆ ಅವರು ಒಂದು 11 ಗಂಟೆ ಸುಮಾರಿಗೆ ತಮ್ಮ ಮತವನ್ನು ಚಲಾಯಿಸೋದಕ್ಕೆ ಬರ್ತಾರೆ. ಆದರೆ ಅವ್ರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಶಾಕು ಕಾದಿರುತ್ತೆ. ಯಾಕಂತಂದ್ರೆ ಅವರ ಒಂದು ಓಟನ್ನು ಯಾರೋ ಬೇರೆ ವ್ಯಕ್ತಿ ಹಾಕೋಗಿರ್ತಾರೆ. ಅದು ಕೂಡ ಕೇವಲ ಒಂದು 4ರಿಂದ 5 ನಿಮಿಷಗಳ ಹಿಂದೆನೇ ನಿಮ್ಮ ಮತದಾನ ಆಗೋಗಿದೆ, ನೀವು ಮತ್ತೆ ಯಾಕೆ ಬಂದಿದ್ದೀರಾ ಅಂತೇಳಿ ಕೂಡ ಅಲ್ಲಿನ ಸಿಬ್ಬಂದಿಗಳು ಕೂಡ ಅವರನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಆಗ ನಾನು ಮತದಾನ ಮಾಡೇ ಇಲ್ಲ ಅಂತೇಳಿ ಕೂಡ ಶಿವರಾಜ್ ಕೂಡ ಹೇಳ್ತಾರೆ. ಆ ನಂತರ ಅವರಿಗೆ ಬೇರೆ ರೀತಿಯಾಗಿ ಮತದಾನ ಅಂದ್ರೆ ಬೇರೆ ಒಂದು ಪ್ರೊಸೀಜರ್ ಅಲ್ಲಿ ಅಲ್ಲಿನ ಸಿಬ್ಬಂದಿಗಳು ಮತ್ತೆ ಅಲ್ಲಿನ ಹಿರಿಯ ಅಧಿಕಾರಿಗಳು ಮತದಾನ ಮಾಡಿಸಿ ಹೊರಗಡೆ ಕಳಿಸ್ತಾರೆ. ಅದು ಒಂದು ವಿಚಾರ. ಆದ್ರೆ ಇಲ್ಲಿ ನಿಂತಿದ್ದಂತಹ ಒಬ್ರು ಆನಂದ್ ಅಂತೇಳಿ ಒಬ್ರು ಹೊರಗಡೆ ನಿಂತಿರ್ತಾರೆ. ಅವರ ಬಳಿ ಬಂದಂತಹ ಕೆಲ ಕಿಡಿಗೇಡಿಗಳು, ಒಂದು 10ರಿಂದ 15 ಜನ ಕಿಡಿಗೇಡಿಗಳು, ಏನು ನೀನು ಗುರಾಯಿಸ್ತೀಯಾ, ನಿನಗೆ ಯಾಕೆ ಬೇಕಿದೆಲ್ಲ, ನೀನು ಸುಮ್ಮನೆ ನಿನ್ನ ಕೆಲಸ ನೋಡ್ಕೋ ಹೋಗು ಅಂತೇಳಿ ಆತನ ಮೇಲೂ ಕೂಡ ಮಾರಣಾಂತಿಕವಾಗಿ ಕೂಡ ಹಲ್ಲೆಯನ್ನ ಮಾಡ್ತಾರೆ. ಏನು ಅದನ್ನು ಕೇಳೋದಕ್ಕೆ ಹೋದಂಥ ಮಾಧ್ಯಮದವ್ರ ಮೇಲೆ ಕೂಡ ಹಲ್ಲೆ ಮಾಡೋದಕ್ಕೆ ಬರ್ತಾರೆ. ಆನಂತರ ಆರ್ಆರ್ ನಗರ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಆನಂತರ ಎಲ್ಲರನ್ನು ಚದುರಿಸುವಂಥ ಕೆಲಸ ಕೂಡ ಈಗಾಗಲೇ ಮಾಡಿರುವಂಥದ್ದು. ಅಂದರೆ ಒಟ್ಟಿನಲ್ಲಿ ನಿಜಕ್ಕೂ ಕೂಡ ಇಲ್ಲಿ ಏನಾದರೂ ಕಳ್ಳೋಟ ಆಗಿದೆಯಾ ಅನ್ನೋದ್ರ ಬಗ್ಗೆ ಇಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂತಂದರೆ ಆ ವ್ಯಕ್ತಿ ಹೇಳ್ತಾ ಇರುವಂಥದ್ದು, ನಾನು ಪ್ರತಿ ವರ್ಷ ಕೂಡ ಅಂದರೆ ಎಲೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ನಾನು ಬಂದು ಓಟ್ ಹಾಕ್ತೀನಿ, ಯಾವತ್ತೂ ಕೂಡ ಈ ರೀತಿ ಆಗಿಲ್ಲ. ಆದರೆ ಇವತ್ತು ಯಾವ ರೀತಿಯಾಗಿ ಆಯಿತು, ಇದು ಇಲ್ಲಿನ ಸಿಬ್ಬಂದಿಗಳ ಬೇಜವಾಬ್ದಾರಿತನ ಅಂತ ಹೇಳಿ ಕೂಡ ಅವರ ಮೇಲೆ ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ಇನ್ನು ಗಲಾಟೆ ವಿಚಾರಕ್ಕೆ ಬಂದರೆ ಅಲ್ಲಿದ್ದಂತಹ ಕೆಲ ಪುಡಿ ರೌಡಿಗಳು ಮತ್ತು ಕಿಡಿಗೇಡಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಒಬ್ಬನ ಮೇಲೆ ಅಂದರೆ ಆನಂದ್ ಅಂತ ಇದ್ದಂತಹ ವ್ಯಕ್ತಿಯ ಮೇಲೆ ಏಕಾಏಕಿ ಕೂಡ ಹಲ್ಲೆ ಮಾಡಿರುವಂಥದ್ದು. ಆನಂತರ ಆತ ಕೂಡ ಹೇಳುವಂಥದ್ದು, ನಾನು ಯಾವುದೇ ರೀತಿಯಾದಂಥ ಪಕ್ಷದಲ್ಲಿ ಸೀಮಿತನಾದಂಥ ಅಲ್ಲ, ಆದರೂ ಕೂಡ ಬೇಕು ಅಂತ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಇಲ್ಲಿ ನಾನು ಯಾರ ಮುಖನೂ ಕೂಡ ಅಲ್ಲಿ ನೋಡಿಲ್ಲ ಅನ್ನೋ ಮಾತು ಕೂಡ ಈಗಾಗಲೇ ಆನಂದ್ ಕೂಡ ಅವರು ಹೇಳಿರುವಂಥದ್ದು. ಈಗಾಗಲೇ ಆರ್ಆರ್ ನಗರ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಈಗಾಗಲೇ ಏನು ಆ ಒಂದು ಘಟನೆ ಏನಿತ್ತು ಅದನ್ನು ಕೂಡ ತಣ್ಣಗಾಗುವಂತೆ ಕೂಡ ಮಾಡಿರುವಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ದೂರು ದಾಖಲಾಗಿಲ್ಲ. ಶ್ರೀಲಕ್ಷ್ಮಿ. ವೋಟ್ ಆಗುತ್ತೆ ಸರ್, ನನ್ನ ಇದು ಎಪಿಕ್ ಕಾರ್ಡ್ ಇಲ್ಲಿದೆ ತೊಗೊಳ್ಳಿ ಅಂತ ಕಾರ್ಡ್ ಕೊಟ್ಟೆ. ಸೊ ಅವ್ರು ಆಮೇಲೆಲ್ಲ ಚೆಕ್ ಮಾಡಿದ್ರು, 3 ಸ್ಲಿಪ್ ಇರುತ್ತೆ ಅಲ್ಲಿ, ಎಲ್ಲ ಕಡೆ ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ಇಲ್ಲ ವೋಟ್ ಆಗಿದೆ ಅಂದರು. ಪಾಸಿಬಿಲಿಟಿ ಇಲ್ಲ ವೋಟ್ ಮಾಡೋದಕ್ಕೆ. ನಂತರ ಬೇರೆ ID ಕಾರ್ಡ್ ಬೇರೆ ನಾನು ಕೊಡ್ತೀನಿ, ಬೇಕಾದ್ರೆ ಚೆಕ್ ಮಾಡಿ ಅಂದೆ. ಆಮೇಲೆ ಅವ್ರು ಯಾರೋ ಹೈಯರ್ ಆಫೀಸರಿಗೆ ಫೋನ್ ಮಾಡಿದ್ರು, ಕನ್ವಿನ್ಸ್ ಮಾಡಿ. ನಾನು ಆಮೇಲೆ ಕೇಳಿದೆ, ಆ ಥರ ಹೆಂಗಾಗುತ್ತೆ, ಎಜುಕೇಟೆಡ್ ಆಗಿ ಈ ಥರ ಆದರೆ ಈ ಕಾಮನ್ ಮ್ಯಾನ್ ಕೇಳಲ್ಲ, ಅದು ಆರ್ಆರ್ ನಗರ ಅಂತ ಏರಿಯಾಗಳಲ್ಲಿ ಆಗುತ್ತೆ ಅಂದರೆ ಗಲಾಟೆ ಮಾಡಿ ಆರ್ಗ್ಯೂ ಮಾಡಿದಾಗ ಆಮೇಲೆ ಅವರು ಲೇಡೀಸ್ ಇದ್ದರು ಮೇಡಮ್, ಅವ್ರು ಫೋನ್ ಮಾಡಿಬಿಟ್ಟು ಹೈಯರ್ ಆಫೀಸರ್ ಹತ್ರ ಮಾತಾಡಿಬಿಟ್ಟು ಫಾರ್ಮ್ 17B ಅಂತ ಪೋಸ್ಟಲ್ ವೋಟ್ ಥರ ಯಾವುದೋ ಒಂದು ವೋಟರ್ ID ಇದ್ರಲ್ಲಿ ಮಾಡ್ಬೋದು ಅಂದರು. ನಾನು ಕೇಳಿದೆ, ಇದು ಹೆಂಗಾಗುತ್ತೆ, ಆಲ್ರೆಡಿ ಒಂದು ವೋಟ್ ಆಗಿದೆ, ಇಲ್ಲ ಇದು ಲಾಸ್ಟಿಗೆ ಕೌಂಟ್ ತೊಗೊಳ್ತೀವಿ ಅಂದರು. ನಾನು ಆಚೆ ಬರೋಂಗಿಲ್ಲ, ಮೊಬೈಲ್ ಅಲೋ ಇರಲಿಲ್ವಲ್ಲ. ಸೊ ಅಲ್ಲಿ ಆಲ್ರೆಡಿ ಕ್ಯೂ ಆಗಿತ್ತು, ತುಂಬ ಜನ ಇದ್ದರು, ಕ್ರೌಡ್ ಆಗಿತ್ತು. ನನಗೆ ಬ್ಯಾಲೆಟ್ ವೋಟ್ ಅಂತ ಒಂದು ವೋಟ್ ಮಾಡಿಸ್ಬಿಟ್ಟು ಆಚೆ ಕಳಿಸೋರು. ನಾನು ಆಮೇಲೆ ಆಚೆ ಬಂದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.